ನಾನು ಯಾವ ಕಾರಣಕ್ಕೋಸ್ಕರ ಇಷ್ಟರವರೆಗೆ ವೀಡಿಯೋ ಬಿಡ್ತಿರಲಿಲ್ಲ ಅಂತ ಹೇಳಿ ಇವತ್ತು ಹೇಳಬೇಕಂತ ಹೇಳಿ ಈ ಒಂದು ವೀಡಿಯೋ ಮಾಡ್ತಾ ಇದ್ದಾನೆ. ಆ ಕೈಯೇನು ಸ್ವಲ್ಪ ಇಂಜುರಿ ಆಗಿತ್ತು, ಇದೇ ಬೈಕಿಂದ ಬಿದ್ದು. ಅಂದರೆ ಇಟ್ಕೊಂಡು ಹೋಗುವಾಗ, ಅಂದರೆ ರೈಡ್ ಮಾಡ್ತಾ ಹೋಗುವಾಗ ಒಂದು ಕಡೆ ಬ್ರೇಕ್ ಸಿಗದೆ ನಾನು ಗುಂಡಿಗೆ ಬೀಳ್ತೇನೆ. ಅದು ಸರಿಯಾಗಿ ವೀಡಿಯೋ ಮಾಡೋದಕ್ಕೆ ಆಗಲಿಲ್ಲ. ಸ್ವಲ್ಪ ದಿನಕ್ಕೆ ಕ್ವಿಟ್ ಮಾಡಿಬಿಟ್ಟೆ ಬೇಡ ಅಂತ ಹೇಳಿ. ವೀಡಿಯೋ ಎಲ್ಲ ಮಾಡಬೇಕಂತ ರೆಡಿ ಆಗ್ತಾ ಇರುವಾಗ ಇನ್ನೊಂದು ಇನ್ಸಿಡೆಂಟ್ ಆಯಿತು. ಏನುಂಟು ಬ್ಲೇಸ್ 155 ಅಂತ ಹೇಳುವಂಥ ಅಕೌಂಟ್ ಏನುಂಟು ಅದು ಹ್ಯಾಕ್ ಆಗಿ ಹೋಯಿತು. ಸೊ ಅಕೌಂಟ್ ಎಲ್ಲ ಹ್ಯಾಕ್ ಆಗಿ ನನಗೆ ತುಂಬ ಖರ್ಚೆಲ್ಲ ಆಯಿತು. ಅದಾದಮೇಲೆ ತುಂಬ ಟೆನ್ಷನ್ ಕೊಟ್ಟಿತ್ತು. ನಾವು ಅಲ್ಲಿ ಶಾಪಲ್ಲಿ ಹೇಳಿದ ಹಾಗೆ ಡೈರೆಕ್ಟ್ ಫಿಟ್ ಅಂತ ಆಗೋದೇ ಇಲ್ಲ, ಎಲ್ಲ ಚೇಂಜ್ ಮಾಡಬೇಕಾಗ್ತದೆ ಸಾಧಾರಣ ಎಲ್ಲ. ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಮಿಸ್ಟರ್ ಸ್ಟ್ರೀಟ್ ಪೈಲಟ್. ನಾನು ನಿಮ್ಮ ಬ್ಲೇಸ್ ಮಾತಾಡ್ತಾ ಇದ್ದೇನೆ. ಸೊ ವಿಡಿಯೋದ ತಮ್ನೇಲ್ ನೋಡಿ ಗೊತ್ತಾಗಿರ್ಬೋದು ನಾನು ಯಾವ ವಿಷಯ ಮಾತಾಡಬೇಕಂತ ಹೇಳಿ ಬಂದಿದ್ದೇನೆ ಅಂತ ಹೇಳಿ. ನಾನು ಯಾವ ಕಾರಣಕ್ಕೋಸ್ಕರ ಇಷ್ಟರವರೆಗೆ ವೀಡಿಯೋ ಬಿಡ್ತಿರಲಿಲ್ಲ ಅಂತ ಹೇಳಿ ಇವತ್ತು ಹೇಳಬೇಕಂತ ಹೇಳಿ ಈ ಒಂದು ವಿಡಿಯೋ ಮಾಡ್ತಾ ಇದ್ದಾನೆ. ಸೊ ವಿಷಯ ಏನಂತ ಹೇಳಿದರೆ ಒಂದು 2-3 ರೀಸನ್ ಉಂಟು. ಫಸ್ಟ್ ಒನ್ ಹೇಳಬೇಕಂತ ಹೇಳಿದರೆ, ಒಂದು 1 ಮಂತ್ ಮೊದಲು ನನ್ನ ಕೈಯೇನು ಸ್ವಲ್ಪ ಇಂಜುರಿ ಆಗಿತ್ತು, ಇದೇ ಬೈಕಿಂದ ಬಿದ್ದು. ಅಂದರೆ ನಾನು ಏನುಂಟು ಈ ಒಂದು ಬ್ರೇಕ್ನ ಸೆಟಪ್ ಏನುಂಟು ಅದನ್ನು ಮಾಡಬೇಕಂತ ಹೇಳಿ ಕೆಲವೊಂದು ಏನುಂಟು ಮೋಡಿಫಿಕೇಷನ್ಸ್ ಮಾಡಿದ್ದೆ. ಬಟ್ ಅದನ್ನು ಇನ್ಕಂಪ್ಲೀಟ್ ಮಾಡಿದ್ದೆ, ಕರೆಕ್ಟಾಗಿ ಫುಲ್ ಮಾಡಿರಲಿಲ್ಲ. ಸೊ ಅದೇ ಟೈಮಲ್ಲಿ ನಾನೇನುಂಟು ಈ ಬೈಕನ್ನು ಬಿಟ್ಕೊಂಡು ಹೋಗುವಾಗ, ಅಂದರೆ ರೈಡ್ ಮಾಡ್ತಾ ಹೋಗುವಾಗ ಒಂದು ಕಡೆ ಬ್ರೇಕ್ ಸಿಗದೆ ನಾನು ಒಂದು ಗುಂಡಿಗೆ ಬೀಳ್ತೇನೆ. ಸೈಡ್ ಇರುವಂತಹ ಕನಿ ಏನುಂಟು ಅದಕ್ಕೆ ಬೀಳ್ತೇನೆ. ಸೊ ಅದು ರಿಕವರಿ ಆಗಬೇಕಂತ ಹೇಳಿದರೆ ತುಂಬ ದಿನ ಬೇಕಾಯಿತು. ಸೊ ಆ ಒಂದು ರೀಸನಿಂದ ಸರಿಯಾಗಿ ವೀಡಿಯೋ ಮಾಡೋದಕ್ಕೆ ಆಗಲಿಲ್ಲ. ಸೊ ಸ್ವಲ್ಪ ದಿನಕ್ಕೆ ಕ್ವಿಟ್ ಮಾಡಿಬಿಟ್ಟೆ ಬೇಡ ಅಂತ ಹೇಳಿ. ಅದಾದಮೇಲೆ 1 ಮಂತ್ ಆಯಿತು. ಸೊ ಅದು ಮುಗ್ದ ಕೂಡಲೇ ವೀಡಿಯೋ ಎಲ್ಲ ಮಾಡಬೇಕಂತ ರೆಡಿ ಆಗ್ತಾ ಇರುವಾಗ ಇನ್ನೊಂದು ಇನ್ಸಿಡೆಂಟ್ ಆಯಿತು. ನಿಮಗೆ ಗೊತ್ತುಂಟು, ಅಂದರೆ ಇನ್ಸ್ಟಾಗ್ರಾಮಲ್ಲಿ ಫಾಲೋ ಇದ್ದವರಿಗೆ ತುಂಬ ಜನರಿಗೆ ಗೊತ್ತಿರ್ಬೋದು ಏನಾಗಿದೆ ಅಂತ ಹೇಳಿ. ನನ್ನ ರೀಸೆಂಟಾಗಿ ನನ್ನ ಒಂದು 10-15 ದಿನ ಆಯಿತು ಅಷ್ಟೇ, 15-20 ದಿನ ಆಯಿತು. ನನ್ನ ಇನ್ಸ್ಟಾಗ್ರಾಮ್ ಅಕೌಂಟ್ ಏನುಂಟು ಬ್ಲೇಸ್ 155 ಅಂತ ಹೇಳುವಂಥ ಅಕೌಂಟ್ ಏನುಂಟು ಅದು ಹ್ಯಾಕ್ ಆಗಿ ಹೋಯಿತು. ಸೊ ಆ ಒಂದು ರೀಸನಿಂದ ಕರೆಕ್ಟಾಗಿ ವೀಡಿಯೋ ಮಾಡೋದಕ್ಕೆ ಆಗಲಿಲ್ಲ. ಅದರ ಒಂದು ಟೆನ್ಷನ್ ಅಲ್ಲೇ ಇದೆ. ಸೊ ಅಕೌಂಟ್ ಎಲ್ಲ ಹ್ಯಾಕ್ ಆಗಿ ನನಗೆ ತುಂಬ ಖರ್ಚೆಲ್ಲ ಆಯಿತು. ಅದಾದಮೇಲೆ ತುಂಬ ಟೆನ್ಷನ್ ಕೊಟ್ಟಿತ್ತು. ಅದರ ವಿಷಯ ಏನಂತ ಹೇಳಿ ಡೀಟೇಲಾಗಿ ಇನ್ನೊಂದು ವೀಡಿಯೋ ಹಾಕ್ತೇನೆ. ಸೊ ಅದೇ ಏನಂತ ಹೇಳಿದರೆ, ಒಂದು ಅದರಲ್ಲಿ ಎಲ್ಲ ವೀಡಿಯೋಸ್ ಎಲ್ಲ ಡಿಲೀಟ್ ಮಾಡಿದ್ದ ಹ್ಯಾಕರ್. ಆ್ಯಂಡ್ ಅದೇ ಯೂಸರ್ ನೇಮ್ ಎಲ್ಲ ಚೇಂಜ್ ಮಾಡಿದ್ದ. ತುಂಬ ಕಷ್ಟ ಆಯಿತು. ಅದಾದಮೇಲೆ ವೈಟ್ ಹ್ಯಾಕರ್ ಅಂತ ಹೇಳುವಂಥ ಒಬ್ಬರೇನಿದ್ದಾರೆ ಹ್ಯಾಕರ್ಸ್, ಅವರ ಜೊತೆ ಕಾಂಟ್ಯಾಕ್ಟ್ ಮಾಡಿ ಅದಾದಮೇಲೆ ಆ ಒಂದು ಅಕೌಂಟನ್ನು ನನಗೆ ಕೊಟ್ಟಿದ್ದಾರೆ ಅವರು. ಸೊ ಅವರಿಗೆ ಅಂದರೆ ಅವರೊಂದು ಸಹಾಯ ಮಾಡಿದ ಕಾರಣ ಒಂದು ಅಕೌಂಟ್ ಮತ್ತೆ ಬಂತು. ಈ ಒಂದು ಬೈಕ್ನ ವೀಡಿಯೋ ಇನ್ನೊಂದು ಸಲ ನಿಮ್ಮ ಮುಂದೆ ಬರೋದಕ್ಕೆ ಕಾರಣ ಅವರೇ. ಸೊ ಥ್ಯಾಂಕ್ಸ್ ಅಂತ ಹೇಳಬೇಕಷ್ಟೇ ಅವರಿಗೆ, ತುಂಬ ಥ್ಯಾಂಕ್ಸ್. ಆ್ಯಂಡ್ ಅದೇ ಆ ಒಂದು 2 ವಿಷಯದಿಂದ ಎಲ್ಲ ವೀಡಿಯೋಸ್ ಎಲ್ಲ ಮಾಡೋದು ಅಲ್ಲಿಗೆ ಸ್ಥಗಿತ ಆಗಿತ್ತು. ಕೈ ಕೂಡ ನೋವಿತ್ತು. ಸೊ ಆ ಒಂದು ರೀಸನಿಂದ ವೀಡಿಯೋ ಎಲ್ಲ ಮಾಡಲಿಕ್ಕೆ ಆಗಲಿಲ್ಲ, ಬೈಕ್ ರೈಡ್ ಎಲ್ಲ ಮಾಡ್ತಾ ಇರಲಿಲ್ಲ. ಸೊ ಇಷ್ಟೆಲ್ಲ ರೀಸನ್. ಇನ್ಮೇಲೆ ಆದಷ್ಟು ವೀಡಿಯೋ ಎಲ್ಲ ಮಾಡ್ತೇನೆ. ಇನ್ನು ಬ್ರೇಕ್ ಸೆಟ್ ಮಾಡಿರುವಂತಹ ವೀಡಿಯೋಸ್ ಏನುಂಟು ಅದನ್ನು ಮಾಡಿಟ್ಟಿದ್ದೇನೆ. ಅದನ್ನು ಕೂಡ ಆದಷ್ಟು ಬೇಗ ಏನುಂಟು ಅಪ್ಲೋಡ್ ಮಾಡ್ತೇನೆ, ಬ್ರೇಕ್ ಯಾವ ರೀತಿ ಸೆಟ್ ಮಾಡುವಂಥದ್ದು ಅಂತ ಹೇಳಿ. ಸ್ಪ್ಲೆಂಡರ್ಗೆ ಏನುಂಟು ಡೈರೆಕ್ಟಾಗಿ ಫಿಟ್ ಆಗೋದಿಲ್ಲ. ಸೊ ಅದನ್ನು ಆದಷ್ಟು ಬೇಗ ನಾನು ಯಾವ ರೀತಿ ಫಿಕ್ಸ್ ಮಾಡುವಂಥದ್ದಂತ ಹೇಳಿ ನಿಮಗೆ ಹೇಳಿಕೊಡ್ತೇನೆ. ಆ್ಯಂಡ್ ಆದಷ್ಟು ನೀವು ಮೆಕ್ಯಾನಿಕನ್ನು ಕಾಂಟ್ಯಾಕ್ಟ್ ಮಾಡಿದ್ರೇ ಒಳ್ಳೆಯದು. ಬಟ್ ನಾನು ಹೇಳಿಕೊಡ್ತೇನೆ ಅಷ್ಟೇ ಯಾವ ರೀತಿಗೆ ಸಿಕ್ಕಿಸುವಂಥದ್ದಂತ ಹೇಳಿ. ತುಂಬ ಕಷ್ಟ ಅಂತ ಅಲ್ಲ, ಬಟ್ ಸ್ವಲ್ಪ ಡಿಫ್ರೆಂಟಾಗಿದೆ. ನಾವು ಅಲ್ಲಿ ಶಾಪಲ್ಲಿ ಹೇಳಿದ ಹಾಗೆ ಡೈರೆಕ್ಟ್ ಫಿಟ್ ಅಂತ ಆಗೋದೇ ಇಲ್ಲ, ಎಲ್ಲ ಚೇಂಜ್ ಮಾಡಬೇಕಾಗ್ತದೆ ಸಾಧಾರಣ ಎಲ್ಲ. ಒಂದು ಹ್ಯಾಂಡಲ್ ಬಾರ್, ಅದಾದಮೇಲೆ ಹ್ಯಾಂಡಲ್ ಬಾರ್ ಚೇಂಜ್ ಮಾಡಿದ್ದೇನೆ. ಸೊ ನೆಕ್ಸ್ಟ್ ಎಕ್ಸಾಸ್ಟ್ ಏನುಂಟು ಎಕ್ಸಾಸ್ಟ್ ಕೂಡ ಚೇಂಜ್ ಮಾಡಿದ್ದೇನೆ. ಸೊ ಎಕ್ಸಾಸ್ಟ್ ಎಲ್ಲ ಚೇಂಜ್ ಆಗಿ ಅದನ್ನೆಲ್ಲ ಅದರಲ್ಲಿ ಕೂಡ ಕೆಲವೊಂದು ಪ್ರಾಬ್ಲಮ್ಸ್ ಇದೆ. ಅದನ್ನು ಕೂಡ ಒಂದು ಸಪ್ರೇಟ್ ವಿಡಿಯೋ ಮಾಡ್ತೇನೆ. ಆದಷ್ಟು ಸಬ್ಸ್ಕ್ರೈಬ್ ಎಲ್ಲ ಮಾಡ್ಕೊಂಡಿರಿ. ನಿಮ್ಮ ಸಬ್ಸ್ಕ್ರೈಬ್ ತುಂಬ ಇಂಪಾರ್ಟೆಂಟ್ ಆಗಿರ್ತದೆ. ಅಂತ ಹೇಳಿದರೆ ನೀವು ಸಬ್ಸ್ಕ್ರೈಬ್ ಮಾಡಿದರೆ ಮಾತ್ರ ನಮಗೆ ಇನ್ನೊಂದು ಸಲ ವೀಡಿಯೋ ಬಿಡಬೇಕಂತ ಹೇಳಿ ನಮಗೊಂದು ಅನ್ನಿಸುವಂಥದ್ದು. ನಿಮ್ಮ ಸಬ್ಸ್ಕ್ರೈಬ್ ನೋಡಿ. ತುಂಬ ಜನರಿಗೆ ಒಂದು ಡೌಟ್ ಉಂಟು, ಯಾವ ರೀತಿ ಹ್ಯಾಕ್ ಆಯಿತು, ಯಾವ ರೀತಿ ಅದನ್ನು ರಿಕವರಿ ಮಾಡಿಕೊಂಡ್ರಿ,
ಇದೆಲ್ಲ ಕ್ವಶನ್ಸ್ ತುಂಬ ಜನರಿಗುಂಟು. ಅದಕ್ಕೆಲ್ಲರಿಗೂ ನಾನು ಆ ಒಂದೆಲ್ಲ ಕ್ವಶನ್ಸ್ಗೆ ನಾನು ಆನ್ಸರ್ ಕೊಡ್ತೇನೆ. ಸೊ ಆದಷ್ಟು ಸಬ್ಸ್ಕ್ರೈಬ್ ಎಲ್ಲ ಮಾಡ್ಕೊಂಡಿರಿ. ಇನ್ನೊಂದು 2-3 ದಿನದಲ್ಲಿ ಆ ಒಂದು ವೀಡಿಯೋ ಕೂಡ ಬಿಡ್ತೇನೆ. 2-3 ದಿನ ಅಂತ ಎಲ್ಲ ಹೇಳಲಿಕ್ಕೆ ಆಗೋದಿಲ್ಲ, ಬಟ್ ನಾನು ಫ್ರೀ ಕಾಲೇಜ್ ಇಲ್ಲದ ಟೈಮಲ್ಲ ವೀಡಿಯೋ ಮಾಡಬೇಕಷ್ಟೇ. ಸೊ ಆ ಒಂದು ರೀಸನಿಂದ ಸ್ವಲ್ಪ ವೆಯ್ಟ್ ಮಾಡಿ ಸೊ ಅದರ ನಡುವಲ್ಲಿ ಇನ್ನು ಮೋಡಿಫಿಕೇಷನ್ಸ್ ಏನುಂಟು, ನನ್ನ ಮೋಡಿಫಿಕೇಷನ್ಸ್ ಅದರ ವೀಡಿಯೋ ಕೂಡ ಬಿಡಬೇಕಷ್ಟೇ. ಒಂದು ಲಾಸ್ಟ್ ಪಾರ್ಟ್ ಬಾಕಿ ಆಗಿದೆ, ಅದನ್ನು ಆದಷ್ಟು ಬೇಗ ಬಿಡ್ತೇನೆ. ಯಾವ ರೀತಿ ಆಗಿದೆ ಅಂತ ಹೇಳಿ ಆ ಒಂದು ವೀಡಿಯೋದ್ರಲ್ಲಿ ನಿಮಗೆ ತೋರಿಸ್ತೇನೆ. ಆ ಒಂದು ಬೈಕ್ ಯಾವ ರೀತಿ ಮೋಡಿಫಿಕೇಷನ್ಸ್ ಆಗಿದೆ ಅಂತ ಹೇಳಿ. ನನ್ನ ಸೆಕೆಂಡ್ ಪ್ರಾಜೆಕ್ಟ್. ಸೊ ಇಷ್ಟೆಲ್ಲ. ಸೊ ಇವತ್ತಿನ ವೀಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೇನೆ ಗಾಯ್ಸ್. ಸೊ ಆದಷ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡಿರಿ. ಬಾಯ್ ಗಾಯ್ಸ್.